ಎಣ್ಣೆ ಕೊಳ ತುಪ್ಪದ ಕೊಳ ಅಂದರೆ ಇಲ್ಲಿ ಎಣ್ಣೆನ ಶೇಖರಣೆ ಮಾಡಿ ಇಡ್ತಾಯಿದ್ರು. ಅಂದರೆ ಎಣ್ಣೆ ಶೇಖರಣೆ ಯಾಕಂದರೆ ಇಲ್ಲಿ ಕತ್ಲೆ ಹೊತ್ತಲ್ಲಿ ದೀಪ ಹಚ್ಚಲಿಕ್ಕೆ, ಮನೆಗೆ ಉಪಯೋಗಿಸೋದಕ್ಕೆ ಎಲ್ಲ ಬೇಕು. ಎರಡನೇದು, ಈ ಶತ್ರುಗಳು ಆಕ್ರಮಣ ಮಾಡಿದಾಗ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಸ್ಕರ ಈ ಎಣ್ಣೆನ ಕಾಯಿಸ್ಬಿಟ್ಟು ಅಲ್ಲಿ ಮೇಲೆ ನಿಂತ್ಕೊಂಡು ಸುರಿದವ್ರನ್ನ ಓಡಿಸೋರಂತೆ. ಎರಡು ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಹೌದು, ಎಣ್ಣೆ ಮತ್ತು ತುಪ್ಪ ಎರಡರಲ್ಲಿ ತುಪ್ಪದ ಕೊಳ ತುಪ್ಪ ಮುಗಿಸಿ ಮಾಡಲಿಕ್ಕಿಲ್ಲ, ಬಟ್ ಎಣ್ಣೆ ಅಂತೂ ಸ್ಟೋರ್ ಮಾಡಿ ಇಡ್ತಾಯಿದ್ರು. ಅಂದರೆ ಇಲ್ಲಿ ಉಪಯೋಗ ಬೇಕಲ್ಲ. ವಾವ್, ಇಡೀ ಸಹ್ಯಾದ್ರಿ ಪರ್ವತ ಶ್ರೇಣಿನೇ ಒಂದು ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಹತ್ಬೋದಾ ಸರ್? ಈ ತರ ಕಲ್ಲು ಇದೆಯಲ್ಲ, ಇಲ್ಲ ಹೆಂಗೆ ಹತ್ಬೇಕಿದು. ಯಾವ ರೀತಿ ಗ್ರಿಪ್ ಸಿಗುತ್ತಾ? ಇದೆ ಇದೆ ಇದೆ. ಓ ಎಸ್. ಒಂದು ಮೆಟ್ಲಿಲ್ಲ, ಏನಿಲ್ಲ. ಇಲ್ಲಿ ಹತ್ತಿಯಾರ ನೋಡಿ, ಗುರ್ತಿದೆಯಲ್ಲ. ಇದು ಬಿದೋಗ್ಬಿಟ್ಟಿದೆ. ಗೋಪುರ ಬೇರೆ ತರ ಸ್ಟೈಲ್ ಅಲ್ಲಿ ಇದೆ. ಇದು ಅದೇ ಹೇಳಿ ನಾನು, ಇಸ್ಲಾಂ ಶೈಲಿ ಅಂತ ಹೇಳಿದ್ನಲ್ಲ, ರೌಂಡ್ ಇರುತ್ತೆ, ಗುಮ್ಮಟದ ಥರ ಇರುತ್ತೆ. ಇಲ್ಲಿ ಆ ಬಂಡೆ ಮೇಲೆ ಇದೆಯಲ್ಲ, ಸಿಂಗಲ್ ಸೆಲ್ ಸ್ಟ್ರಕ್ಚರು, ಅದು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ. ಆಮೇಲೆ ಇಲ್ಲಿ ಕೆಳಗಡೆ ಒಂದು ತೊಟ್ಟಿ ಥರ ಕಾಣುತ್ತಲ್ಲ, ಇದನ್ನು ಎಣ್ಣೆ ಕೊಳ ತುಪ್ಪದ ಕೊಳ ಅಂತ ಕರೀತಾರೆ. ಫಸ್ಟ್ ಅದು ನೋಡ್ಕೊಂಬರೋಣ. ಅಂದರೆ ದೇವಸ್ಥಾನ ಒಂದು ಅಲ್ಲೊಂದು ನೋಡ್ತೀವಿ, ಇಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ಸುಮಾರು ದೇವಸ್ಥಾನಗಳಿದೆ ಇಲ್ಲಿ. ಇದು ಎಣ್ಣೆ ಕೊಳ ತುಪ್ಪದ ಕೊಳ ಅಂದರೆ ಇಲ್ಲಿ ಎಣ್ಣೆನ ಶೇಖರಣೆ ಮಾಡಿ ಇಡ್ತಾಯಿದ್ರು. ಅಂದರೆ ಎಣ್ಣೆ ಶೇಖರಣೆ ಯಾಕಂದರೆ ಇಲ್ಲಿ ಕತ್ಲೆ ಹೊತ್ತಲ್ಲಿ ದೀಪ ಹಚ್ಚಲಿಕ್ಕೆ, ಮನೆಗೆ ಉಪಯೋಗಿಸೋದಕ್ಕೆ ಎಲ್ಲ ಬೇಕು. ಎರಡನೇದು, ಈ ಶತ್ರುಗಳು ಆಕ್ರಮಣ ಮಾಡಿದಾಗ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಸ್ಕರ ಈ ಎಣ್ಣೆನ ಕಾಯಿಸ್ಬಿಟ್ಟು ಅಲ್ಲಿ ಮೇಲೆ ನಿಂತ್ಕೊಂಡು ಸುರಿದವ್ರನ್ನ ಓಡಿಸೋರಂತೆ. ಎರಡು ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಹೌದು, ಎಣ್ಣೆ ಮತ್ತು ತುಪ್ಪ ಎರಡರಲ್ಲಿ ತುಪ್ಪದ ಕೊಳ ತುಪ್ಪ ಮುಗಿಸಿ ಮಾಡಲಿಕ್ಕಿಲ್ಲ, ಬಟ್ ಎಣ್ಣೆ ಅಂತೂ ಸ್ಟೋರ್ ಮಾಡಿ ಇಡ್ತಾಯಿದ್ರು. ಅಂದರೆ ಇಲ್ಲಿ ಉಪಯೋಗ ಬೇಕಲ್ಲ, ಅದಕ್ಕೋಸ್ಕರ. ಇವಾಗಲೂ ಎಣ್ಣೆ ತುಪ್ಪ ಇದೆಯಾ ನೋಡೋಣ ಬನ್ನಿ. ಇಲ್ಲ ಇಲ್ಲ, ಎಲ್ಲ ಬರೀ ನೀರಿದೆ. ಓ, ನೀರಿದೆಯಾ? ಫುಲ್ ಕವರ್ ಹಿಂಗಿದೆಯಲ್ಲ. ಇಲ್ಲಿ ಮೇಲ್ಗಡೆ ಇದೆ, ಹೋಲ್ ಇದೆ. ಹೇಗೆ ಇಲ್ಲಿಂದ ಬರ್ತಾ ನೀರು? ಅಲ್ಲ, ಮಳೆಗಾಲದ ನೀರು ಇಲ್ಲಿ ಸೇರ್ಕೊಂಡಿರುತ್ತೆ. ಓ, ನೀರಿದೆ ಸರ್. ಈಗ ನೀರಿದೆ. ಈಗ ನೀರಿದೆ. ಮುಂಚೆ ಇಲ್ಲಿ ಎಣ್ಣೆ ಮತ್ತು ತುಪ್ಪನ ಅಥವಾ ಎಣ್ಣೆ ಶೇಖರಣೆ ಮಾಡಿ ಇಡ್ತಾ ಇದ್ರು. ಅಂದರೆ ಇಲ್ಲಿ ಜನರ ಉಪಯೋಗಕ್ಕೋಸ್ಕರ ನೈಟ್ ದೀಪ ಹಚ್ಚಲಿಕ್ಕೆ, ಮತ್ತು ನಾನು ಹೇಳ್ದಂಗೆ ಸೈನಿಕರನ್ನ ಓಡಿಸ್ಲಿಕ್ಕೆ ಈ ಎಣ್ಣೆ ಯೂಸ್ ಮಾಡ್ತಾ ಇದ್ರು. ತೆಗಿಬೇಕಾದ್ರೆ ಹಂಗೆ ತೆಗಿತಾ ಇದ್ರು. ಹೌದು, ಅಲ್ಲಿಂದ ತೆಗಿತಾ ಇದ್ರು. ಅಂದರೆ ಮೋಸ್ಟ್ಲಿ ಹಗ್ಗ ಹಾಕಿ ತೆಗಿಬೇಕು, ಅಷ್ಟು ಆಳ ಇರ್ತಿತ್ತಲ್ಲ. ಅಂದರೆ ಅಷ್ಟು ಎಣ್ಣೆ ಶೇಖರಣೆ ಮಾಡಿ ಇರ್ತಾ ಇದ್ರು. ಎಣ್ಣೆಗೊಂದು ಸಪ್ರೇಟ್, ತುಪ್ಪಗೊಂದು. ಹೇಗೆ ಡಿವೈಡರ್ ಮಾಡಿದ್ದಾರೆ? ಓ, ಕಲ್ಲಿಂದಲೇ ಡಿವೈಡ್ ಮಾಡಿರೋದು. ಕಲ್ಲು ಹಾಕ್ಬಿಟ್ಟು ಚಪ್ಪಡಿ ಹಾಕಿದ್ದಾರೆ. ಮತ್ತೆ ಇಲ್ಲಿ ನೀರು ಇದೆಯಲ್ಲ. ಈಗ ನೀರು ಬಂದಿದೆ. ಈಗ ಮಳೆಗಾಲದಲ್ಲಿ ಈಗ ಇದ್ದಿಲ್ವಲ್ಲ, ಈಗ ಓಪನ್ ಇದೆಯಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲೂ ಓಪನ್ ಇದೆ. ಮಳೆಗಾಲದಲ್ಲಿ ನೀರೆಲ್ಲ ಅಲ್ಲೇ ಶೇಖರಣೆ ಆಗಿರುತ್ತೆ ಅದು. ಸರ್, ಇದೇನಿದು ಇಲ್ಲಿ ರೌಂಡ್ ರೌಂಡ್ ನೋಡ್ತೀವಲ್ಲ? ಯಾವುದು? ಇದು ತಿರುವ ಕಲ್ಲುಗಳು, ರುಬ್ಬ ಕಲ್ಲು. ಈ ಥರನಾ? ಇದೆ ನೋಡಿ. ಅಲ್ಲೊಂದಿದೆ, ಇಲ್ಲೊಂದಿದೆ, ಮೂರು ನೋಡ್ತೀವಲ್ಲ. ಅಂದರೆ ಮೋಸ್ಟ್ಲಿ ಎಲ್ಲ ಇದೆ. ಅಂದರೆ ಇದಕ್ಕೆ ಶೆಲ್ಟರ್ ಮೇಲ್ಗಡೆಗೆ. ಹೌದೌದು, ಈ ಶಾಮಿಯಾನ ಥರ. ಶಾಮಿಯಾನಕ್ಕಿಂತ ಒಂದು ಇದ್ರದ್ದೇ ಶೆಲ್ಟರ್ ಇದ್ರೂ ಇರ್ಬೋದು. ಯಾಕಂದರೆ ನೀರು ಒಳಗಡೆ ಹೋಗದೆ ಇರಲಿ ಅಂತೇಳಿ ಮಳೆಗಾಲದಲ್ಲಿ. ಎಲ್ಲ ಕಡೆ ಇದೆ ನೋಡಿ. ಎಲ್ಲ ಕಡೆ ಇದೆ. ಅದು ಗ್ರಿಪ್ಪಿಗೆ ಈ ಕಡೆ ಎರಡು ಕಡೆ ಇರಬೇಕು. ಇದು ಎರಡು ಕಡೆ ಇರುತ್ತೆ. ಈ ಕಡೆ ಇಲ್ಲ, ಇಲ್ಲಿ ಇರಬೇಕು. ಒಳಗಡೆ ಮಣ್ಣಲ್ಲಿ ಹೋಗಿದೆಯಾ ಅನ್ನೋದು. ಇಲ್ಲಿದೆ, ಇಲ್ಲೊಂದಿದೆ. ಅದೇ ಅದೇ. ಅಂದ್ರೆ ನಾವು ಗ್ರಿಪ್ಗೆ ಇದು ನೀವು ಎಣ್ಣೆ ಮತ್ತೆ ತುಪ್ಪದ್ದು ಅಂತ ಹೇಳಿದಾಗ ಶೆಲ್ಟರ್ ಇತ್ತು ಅಂತ ಕಾಣುತ್ತೆ ಮೇಲ್ಗಡೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಸರ್, ದೇವಾಲಯ ಏನು ಅದ್ಭುತವಾಗಿ ಕಾಣಿಸುತ್ತೆ. ಇನ್ನು ಅಲ್ಲಿ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ. ವಾವ್, ಸಖತ್ತಾಗಿ ಕಾಣಿಸ್ತಾ ಇದೆ ಸರ್ ದೇವಾಲಯ. ಅಲ್ಲಿ ಬರ್ತದಂತ ಬಾಗ್ಲು ನೋಡಿ, ಅಲ್ಲೂ ಬುರ್ಜ್ ಅಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಅಲ್ಲೊಂದು ಬುರ್ಜ್ ಇದೆಯಲ್ಲ. ಓಕೆ, ಮತ್ತೆ ನಾವು ಒತ್ಬೇಕಾ ಸರ್? ಇಲ್ಲಿ ಮೇಲ್ಗಡೆ ಇದಕ್ಕೆ ಹೋಗ್ಬಿಟ್ಟು. ಬನ್ನಿ ಹೋಗೋಣ. ಓ, ಇಲ್ಲಿ ಬೇರೆ ರೀತಿಯಾದ ಒಂದು ರೀತಿಯಾಗಿ ರೋಡ್ ತರ ಮಾಡಿದ್ದಾರೆ. ಮೇಲೆ ಹತ್ತು ಹೋಗ್ಲಿಕ್ಕೆ, ಈಸಿ ಹೋಗ್ಲಿಕ್ಕೆ. ಇದೆಲ್ಲಿ ಕನೆಕ್ಟಿವಿಟಿ ಆಗುತ್ತೆ? ಈ ಕಡೆಯಿಂದ ಹೋದ್ರೆ ಯಾವುದು? ಈ ಕಡೆಯಿಂದ ಹೋದ್ರೆ ಈ ರೋಡ್. ಇಲ್ಲಿ ಕೆಳಗಡೆ ಇಳ್ತೀವಿ ಅಷ್ಟೇ. ಅಷ್ಟೇ. ಅಂಗಳಕ್ಕೆ ಇಳಿದ್ವಿ, ಅರಮನೆ ಹೋಗ್ತೀವಲ್ಲ ಜಾಗ, ಅಲ್ಲಿ ಇಳಿತೀವಿ ಅಷ್ಟೇ. ಇದೊಂದು ರೀತಿಯಾಗಿ ಕವರ್ ಆಗಿತ್ತು ಅನ್ಸುತ್ತೆ, ಕೋಟೆ ತರ ಎಲ್ಲ. ಗೋಡೆ ಇತ್ತು ಇಲ್ಲಿ. ಓ, ಬಿದೋಗ್ಬಿಟ್ಟಿದೆ. ಬೀಳ್ದೇ ಇರ್ಲಿ ಅಂತ. ಅಲ್ಲ, ನಾವು ಹೋಗೋರು ಬೀಳ್ದೇ ಇರ್ಲಿ ಅನ್ನೋಕ್ಕೋಸ್ಕರನೂ ಒಂದು ಬ್ಯಾರಿಕೇಡ್ ಥರ. ಓಕೆ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇದೇನ್ ಸುತ್ತ ನೋಡ್ತೀರ, ಇದೆಲ್ಲ ಕಾಡ? ಹಾಂ, ಅಂದರೆ ಅವಾಗ ಇಷ್ಟು ಮಟ್ಟಿಗೆ ಕಾಡಿತ್ತು ಇಲ್ಲ, ಯಾಕಂದ್ರೆ ಜನವಸತಿ ಇದ್ದಾಗ ಇಷ್ಟು ಕಾಡಿದ್ರೆ ಕಷ್ಟ ಆಗಿರುತ್ತೆ. ಆದರೆ 100 ವರ್ಷ ಆಯ್ತಲ್ಲ ಈಗ, ಮತ್ತೆ ಕಾಡು ಬೆಳ್ಕೊಂಡಿದೆ ಈಗ. ಇಲ್ಲಿಂದ ಆಚೆಗೆ ಯಾವ ಊರಿದೆ ಸರ್? ಈ ಬೆಟ್ಟದಿಂದ ಆಚೆಗೆ ಇದು ಯಾವುದಂದರೆ ಯಡೂರು, ಮಾಸ್ತಿಕಟ್ಟೆ ಹೀಗೆ ಬರುತ್ತದೆ. ಯಡೂರು ಪಕ್ಕದಲ್ಲಿ ಬರುತ್ತೆ. ಸೊ ಯಡೂರಲ್ಲಿ ನಿಂತರೂ ಕೂಡ ಈ ಕೋಟೆ ಗೋಡೆ ಕಾಣುತ್ತೆ ನಮಗೆ. ಅದೇ ಎಷ್ಟು ಬೆಟ್ಟಗಳಿದೆ. ಹಾಂ ಹಾಂ, ಇದೇ ಸಹ್ಯಾದ್ರಿ ಪರ್ವತ ಶ್ರೇಣಿನೇ ಇದು ನಾವಿರೋದು. ನಾವಿರೋದೇ ಸಹ್ಯಾದ್ರಿ ಪರ್ವತ ಹೌದು ಶ್ರೇಣಿ. ಹೌದು ಹೌದು ಹೌದು. ಓ, ಇಲ್ಲೆಲ್ಲ ನೋಡ್ತಾ ಇಲ್ಲಿ ನೇಚರ್ ಸವಿಬೋದು ಒಳ್ಳೆ ಆರಾಮಾಗಿ. ಇದು ಮುಂಚೆದ? ಹಾಂ, ಮುಂಚೆ ಎಲ್ಲ ಜಂಬಿಟ್ಗಿನ ಯೂಸ್ ಮಾಡಿದ್ರ? ಹೌದು ಹೌದು. ನಾವು ಕೆಳಗಡೆ ಕಲ್ಗಳು ನೋಡ್ತೀವಿ, ಜಂಬಿಟ್ಗೆ ಎಲ್ಲೂ ಜಂಬಿಟ್ಗೆ ನೋಡಿಲ್ಲ. ಸಿಗುತ್ತೆ ಇಲ್ಲಿ ಮಲೆನಾಡು ಮತ್ತು ಸೌತ್ ಕನ್ನಡದಲ್ಲಿ ಜಂಬಿಟ್ಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಕೋಟೆಯಿಂದ ಬಂದಾಗ ಎಲ್ಲೂ ಜಂಬಿಟ್ಗೆ ಎಲ್ಲ, ಇಷ್ಟು ಮಾತ್ರ ಜಂಬಿಟ್ಗೆ ಯೂಸ್ ಮಾಡಿದಾರ. ನಾವ್ ಇವಾಗ ಬಂದಿದ್ದು ಎಲ್ಲಿಂದ? ಕೆಳಗಡೆ ಕಾಣಿಸುತ್ತೆ ಅದು ಅಲ್ಲೆಲ್ಲ ಕಾಣುತ್ತೆ. ತಿಮ್ಮಣ್ಣಾಯಕನ ಕೆರೆನೇ ಕಾಣುತ್ತೆ ಅಲ್ಲಿ ಎದುರುಗಡೆ. ಹಾಂ, ಅದೇ ಅಷ್ಟು ದೊಡ್ಡದಿದೆಯಲ್ಲ ಅದ? ಹಾಂ ಹಾಂ, ಅದೇ ಬಿಗ್ಗೆಸ್ಟ್ ಟ್ಯಾಂಕ್ ಇಲ್ಲಿ. ಅಂದರೆ ನಾವು ಆ ರೋಡಲ್ಲಿ ಬರಲಿಲ್ಲ, ನಾವು ಈ ಕಡೆಯಿಂದ ಬಂದವಲ್ಲ. ಸೊ ಹಿಂಗೆ ಬಂದರೆ ಅಲ್ಲಿಗೆ ಹೋಗಬೇಕು. ಅಂದರೆ ಇಲ್ಲಿಂದ ನೀರೆಲ್ಲ ಸ್ಟೋರೇಜ್ ಆಗಿ ಅಲ್ಲಿಗೆ ಎಲ್ಲ ಅಲ್ಲಿಗೆ ಹೋಗೋದು. ಫಸ್ಟ್ ಮಠದ ಕೆರೆಯಿಂದ ಅಲ್ಲಿಂದರೆ ಎಲ್ಲ ಲಿಂಕ್ ಒಂದಕ್ಕಿಂತ ಒಂದಕ್ಕೊಂದು ಲಿಂಕ್ ಕೊಡ್ತಾಯಿದ್ರು. ಮಠ ಎಲ್ಲಿದೆ ಇಲ್ಲಿಂದ ಕಾಣಿಸುತ್ತಾ? ನಾವು ಕಾರ್ ನಿಲ್ಸಿದ್ವಲ್ಲ, ಇಲ್ಲಿ ಕಾಣಿಸಲ್ಲ. ಇಲ್ಲ, ಕಾಣಿಸಲ್ಲ. ನೋಡಿ ಇಲ್ಲಿಂದ್ರೆ ಎಲ್ಲ ಫುಲ್ ನೇಚರ್. ವಾವ್, ಇಡೀ ಸಹ್ಯಾದ್ರಿ ಪರ್ವತ ಶ್ರೇಣಿನೇ ಒಂದು ರೀತಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೋಡಿ, ಹತ್ಬೋದಾ ಸರ್? ಈ ತರ ಕಲ್ಲು ಇದೆಯಲ್ಲ, ಇಲ್ಲ ಹೆಂಗೆ ಹತ್ಬೇಕಿದು. ಯಾವ ರೀತಿ ಗ್ರಿಪ್ ಸಿಗುತ್ತಾ? ಇದೆ. ಓ ಎಸ್, ಒಂದು ಮೆಟ್ಲಿಲ್ಲ, ಏನಿಲ್ಲ. ಹಾಂ, ಇಲ್ಲಿ ಹತ್ತಿಯಾರ ನೋಡಿ, ಗುರ್ತಿದೆಯಲ್ಲ, ಈ ವೈಟ್ ಜಾಗ ಇದೆಯಲ್ಲ, ಇದೆ. ಅಂದರೆ ದೇವ್ರು ನೋಡೋಕೆ ಕಷ್ಟಪಟ್ಕೊಂಡು ಹತ್ಬೇಕು ಅಂತ. ಹೌದಾ? ಸುಲಭವಾಗಿ ಮೆಟ್ಲು ಟಾರ್ ಹೊಡಿದ್ರೆ ಪುಣ್ಯ ಬರಲ್ಲ ಅಂತ. ಹಾಂ, ನೋಡಿ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ. ಇದು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ. ಇದು ಸಿಂಗಲ್ ಸೆಲ್, ಬರೀ ಗರ್ಭಗುಡಿ ಮಾತ್ರ ಇದೆ, ಒಳಗಡೆ ಲಕ್ಷ್ಮೀನಾರಾಯಣರ ವಿಗ್ರಹ ಇದೆ. ಅಂದರೆ ಇಲ್ಲಿ ಕೆಳದಿ ಅರಸರ ಕಾಲದಲ್ಲಿ ಶೈವ ಮತ್ತು ವೈಷ್ಣವ ಎರಡು ದೇವತೆಗಳನ್ನ ನಾವು ಕಾಣ್ಬೋದು. ಅಲ್ಲಿ ಕಾಶಿ ವಿಶ್ವೇಶ್ವರ ನೋಡಿದ್ವಿ, ಇದು ಲಕ್ಷ್ಮೀನಾರಾಯಣ. ಹಾಗೆ ಊರು ಒಳಗಡೆ ನಮಗೆ ಸಂಜೀವ ಆಂಜನೇಯ ಅಂತ ಇದೆ, ಆಂಜನೇಯ ಆಯಿತು, ಮತ್ತು ವೀರಭದ್ರ ಇದೆ, ವಿರೂಪಾಕ್ಷ ಅಂತ ಇದೆ, ಗಣಪತಿ ಇದೆ. ಅಂದರೆ ಶೈವ ಮತ್ತು ವೈಷ್ಣವ ಎರಡು ಧರ್ಮಗಳಿಗೂ ಕೂಡ ಅವರು ಸಮಾನವಾಗಿ ಅವರು ರಾಜಾಶ್ರಯ ಕೊಟ್ಟಿದ್ದರು, ಅವನ್ನ ಗೌರವಿಸ್ತಾ ಇದ್ರು. ಜೊತೆಗೆ ಮಸೀದಿ ಕೂಡ ಇದೆ. ಕೆಳದಿ ಅರಸರ ಕಾಲದಲ್ಲಿ ನಮಗೆ 2 ಮಸೀದಿ ಕಟ್ಟಿದ ಉದಾಹರಣೆ ಇದೆ. ಒಂದು ಅನಂತಪುರ ಏನಿದೆ, ಆ ಚಂಪಕ ಸರಸಿ ನೋಡಿದ್ರಲ್ಲ, ಅಲ್ಲಿ ಒಂದು ಮಸೀದಿ ಇತ್ತು ಅಂತ. ಇನ್ನೊಂದು ಕೌಲೇದುರ್ಗದಲ್ಲಿ. ಚಂಪಕ ಸರಸಿ ಮಸೀದಿ ಕಾಣ್ತಾ ಇಲ್ಲ ಈಗ, ಇಲ್ಲಿ ಮಸೀದಿಯ ಅವಶೇಷ ನಾವು ಇವತ್ತು ಕೂಡ ಕೆಳಗಡೆ ನೋಡ್ಬೋದು. ಹೌದಾ? ಅಂದರೆ ಎಲ್ಲ ಧರ್ಮದವ್ರೂ ಅವರು ಸಮಾನವಾಗಿ ನೋಡ್ತಾ ಇದ್ರು, ಗೌರವ ಕೊಡ್ತಾ ಇದ್ರು ಅನ್ನೋದಕ್ಕೆ ಉದಾಹರಣೆ. ಸರ್, ಅಲ್ಲಿ ಮೇಲೆ ಗೋಪುರ ಇತ್ತು ಅನ್ಸುತ್ತಲ್ವಾ? ಹಾಂ, ಗೋಪುರ ಇದೆ, ಬಿದ್ದೋಗಿದೆ. ಇದೇ ಥರ ಇನ್ನೊಂದು ನಮಗೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಶಿಖರೇಶ್ವರ ಅಂತ, ಈಶ್ವರ ದೇವಸ್ಥಾನ. ಅದು ಹಿಂದೆ ಕೆಲವು ವರ್ಷ ಹಿಂದೆ ಸಿಡ್ಲು ಬಡ್ದು ಇಡೀ ಶಿಖರ ಬಿದ್ದೋಗಿತ್ತು. ಇದೇ ಥರ ಶಿಖರ ಇತ್ತು ಅದು. ಸೊ ಇದು ಲಕ್ಷ್ಮೀನಾರಾಯಣ. ಇದು ಬಿದ್ದೋಗ್ಬಿಟ್ಟಿದೆ. ಗೋಪುರ ಬೇರೆ ತರ ಸ್ಟೈಲ್ ಅಲ್ಲಿ ಹಾಂ, ಇದು ಅದೇ ಹೇಳಿ ನಾನು, ಇಸ್ಲಾಂ ಶೈಲಿ ಅಂತ ಹೇಳಿದ್ನಲ್ಲ, ರೌಂಡ್ ಇರುತ್ತೆ, ಗುಮ್ಮಟದ ಥರ ಇರುತ್ತೆ. ಗುಮ್ಮಟ ಅಂದರೆ ಗುಂಬಸ್. ಯಾರ ಕಾಲಘಟ್ಟದಲ್ಲಿ ಇದಾಯ್ತು? ಇದು ಕೆಳದಿ ಕಾಲದೇ, ವೆಂಕಟಪ್ಪ ನಾಯಕನ ಕಾಲದೇ. ಇಲ್ಲೆಲ್ಲ ಏನಂದರೆ ಎಲ್ಲ ಸ್ಟ್ರಕ್ಚರ್ ಕೂಡ ಹೆಚ್ಚಿಗೆ ಅವನ ಕಾಲದಲ್ಲೇ ಮಾಡಿದ್ದು. ಮತ್ತು ಆಮೇಲೆ ಮಾಡಿದ್ದೆಲ್ಲ ಉದಾಹರಣೆಗಳಿಲ್ಲ ನಮಗೆ. ಚೆನ್ನಮ್ಮನ ಕಾಲದಲ್ಲಿ? ಚೆನ್ನಮ್ಮ ಕಾಲ ಏನೂ ಮಾಡಿಲ್ಲ, ಕಟ್ಟಡಗಳು ಯಾವ ಕಟ್ಟಿದ ಉಲ್ಲೇಖ ಇಲ್ಲ ನಮಗೆ. ಅಂದರೆ ಇರ್ತಾ ಇದ್ಲು ಅಂತಷ್ಟೇ. ಕವಲೇದುರ್ಗದಲ್ಲಿ ಅಷ್ಟೇ. ಅಂದರೆ ಇಡೀ ಕೋಟೆಯ ಒಂದು ಪರಿಪೂರ್ಣತೆ ಆಗಿದ್ದೆ ವೆಂಕಟಪ್ಪ ನಾಯಕನ ಕಾಲದಲ್ಲಿ. ನೋಡಿ, ಲಕ್ಷ್ಮೀನಾರಾಯಣ. ಬರೀ ಗರ್ಭಗುಡಿ ಮಾತ್ರ, ಬೇರೆ ಏನು ಮುಖಮಂಟಪ ಅಂಥದ್ದೇನಿಲ್ಲ ಇಲ್ಲಿ.
ಅರಮನೆ ಎಂಟ್ರೆನ್ಸ್ ಕೂಡ ಕಾಣುತ್ತೆ ನೋಡಿ, ಅಲ್ಲಿ ಎಂಟ್ರೆನ್ಸ್ ಇದೆಯಲ್ಲ, ಸೊ ಅದ್ರ ಒಳಗಡೆ ನಮಗೆ ಅರಮನೆ ಇರೋದು. ಅರಮನೆಗೆ ಹೋಗೋಣ. ಹಾಂ, ಈಗ ಅರಮನೆ ಹತ್ರ ಹೋಗೋಣ. ಕೆಳದಿ ರಾಣಿ ಚೆನ್ನಮ್ಮಾಜಿ ಪಟ್ಟಾಭಿಷೇಕ ಮಾಡಿದಂತ ಅರಮನೆ. ಅರಮನೆ, ಎಸ್. ಬನ್ನಿ ಸರ್ ಹೋಗೋಣ. ಹಂಚಿನ ಇದು ಹಾಕಿದ್ದು ಅಂತ. ಏನಿದೆ ಸರ್? ಹಾಂ, ಇದೆಲ್ಲ ಹಂಚಿಂದು ಚೂರುಗಳು, ಅಂದರೆ ದೊಂಬೆ ಹಂಚು ಅಂತೀವಲ್ಲ ಆ ಹಂಚು. ಬೇರೆ 3-4 ವೆರೈಟಿ ಹಂಚು ಯೂಸ್ ಮಾಡಿದ್ದಾರೆ. ಇದು ಹಾಂ, ಇದು ಅಷ್ಟೇ ಬ್ಲ್ಯಾಕ್ ಇದೆ, ರೆಡ್ ಇದೆ. ಅಂದರೆ ಬೇರೆ ಬೇರೆ ಹಂಚುಗಳನ್ನು ರೂಪಿಗೆ ಹಾಕ್ತಾಯಿದ್ರು, ಮರದ ರೂಪ್ ಮಾಡಿ ಅದಕ್ಕೆ ಈ ಹಂಚುಗಳನ್ನು ಹಾಕ್ತಾಯಿದ್ರು. ಹಂಗಾದ್ರೆ ಇಲ್ಲಿ ಸುತ್ತ ಮತ್ತೆ ಸಣ್ಣ ಪುಟ್ಟ ಮನೆಗಳಿದ್ದು ಇದು ಇತ್ತು, ಇಲ್ಲಿ ಇರೋಕ್ಕೆ ಬೇಕಲ್ಲ, ಕಾವಲುಗಾರರಿಗೆ ವಸತಿ ಅದೆಲ್ಲ ಬೇಕಲ್ಲ. ಆಮೇಲೆ ಆಫೀಸು ಇಲ್ಲೇ ಇರ್ತಾಯಿತ್ತು, ಟೆಂಪ್ರರಿ ಆಫೀಸ್ಗಳು, ಆಫೀಸರ್ಸ್ ಇರ್ತಾಯಿದ್ರು. ಅಂದರೆ ಒಂದು ಅರಮನೆ ಅಂದ ತಕ್ಷಣ ಎಲ್ಲವೂ ಬೇಕಲ್ಲ. ಹೌದು ನೋಡಿ, 400-500 ವರ್ಷದ ಹಿಂದೆ ಹಂಚುಗಳು ಇನ್ನೂ ದೊಡ್ಡ ಸಿಗ್ಬೋದು. ಮುಂದೆ ಬನ್ನಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣತ್ತಲ್ಲ. ಅಂದರೆ ಇದು ಜಾರದೇ ಇರಲಿ ಅಂತ ಹೇಳ್ಬಿಟ್ಟು ಹೀಗಿದೆ ಹಾಗೆ. ಹಾಂ, ನೋಡಿ, ಹೌದು. ಅಂದರೆ ಅಂದರೆ ಹೇಳಿದ್ರೆ ಮಣ್ಣಲ್ಲಿ ಏನೇ ವಸ್ತು ಮಾಡಿ ಸುಟ್ಟುಬಿಟ್ರೆ ಅದು ಕಬ್ಬಣಕ್ಕಿಂತ ಗಟ್ಟಿ. ಅದು ಅಂದರೆ ಎಟರ್ನಲ್, ಅದು ಕಬ್ಬಣ ತುಕ್ಕಿಡಿಯುತ್ತೆ. ಈ ಮಣ್ಣಲ್ಲಿ ಮಾಡಿ ಸುಟ್ಟಿದ್ದು ಯಾವತ್ತೂ ನಾಶ ಆಗಲ್ಲ ಅದು. ತುಂಬಾ ಇದೆ ಇಲ್ಲಿ. ಹೌದೌದು. ನೋಡ್ಬೋದು. ಅಂದರೆ ಇದ್ರ ಮೇಲೆ ರೂಫ್ ಇತ್ತು ಅಂತ ಇಲ್ಲಿ ಪಕ್ಕ ಗೊತ್ತಾಗತ್ತದು. ಹೌದು, ಇದೇ ರೋಡ್. ಹಾಂ 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 ಹಾಂ. ರಾಜಮಾರ್ಗನ ಸರ್ ಇದು? ಹಾಂ, ಇದೆ ರಾಜಮಾರ್ಗ. ಕಾಶಿ ನೋಡಿ, ಇಲ್ಲಿ ಜಾಗ ಎಂಟ್ರೆನ್ಸ್ ಕಾಣುತ್ತೆ ನೋಡಿ. ಕಾಶಿ ವಿಶ್ವೇಶ್ವರ ನೋಡಿಕೊಂಡು ಹೀಗೆ ಅರಮನೆ ಹೋಗೋದು. ಅರಮನೆಯವರು ಡೈಲಿ ಇಲ್ಲಿಗೆ ಪೂಜೆ ಮಾಡಕ್ಕೆ ಬರ್ತಾ ಇದ್ರು ಅನ್ಸುತ್ತೆ. ಹಾಂ, ಈಗ ಅವ್ರು ಬರ್ತಿದ್ರು, ಇದ್ರೆ ಪೂಜಾರು ಪೂಜೆ ಮಾಡಿಬಿಟ್ಟು ಅವರಿಗೆ ತೀರ್ಥ ಪ್ರಸಾದ ಹೋಗಿ ಕೊಟ್ಟು ಬರ್ತಾರೆ. ಅಲ್ಲ, ಇದೆ ಅರಮನೆ, ಪಕ್ಕದ ಅರಮನೆ. ಮೀಟರ್ಸಲ್ಲಿ ಇದೀವಿ ನಾವು ಇನ್ನು. ಹಾಂ, ಸುಮಾರು 200 ಮೀಟ್ರ್ ಒಳಗೆ ಅರಮನೆ ಇದೆ ನೋಡಿ. ಕೋಟೆ ಕುರುಹುಗಳು ಸರ್. ಹಾಂ, ಅಲ್ಲಲ್ಲಿ ನಾವು ಇಲ್ಲೂ ಕೆಳಗಡೆ ಒಂದು ಟ್ಯಾಂಕ್ ಇದೆ, ಕೊಳ ಇದೆ. ಅಂದರೆ ಇದು ಪಕ್ಕದಲ್ಲಿ. ಅಂದರೆ ಸಾಕಷ್ಟು ಕಡೆ ನೀರಿನ ವಸತಿ ಮಾಡ್ಕೊಂಡಿದ್ರು ಅವರು. ಯಾಕೆ ನೀರು ಎಸೆನ್ಷಿಯಲ್ ಅಲ್ವಾ, ಹಾಗಾಗಿ ಮಳೆಗಾಲದಲ್ಲಿ ಬಂದಂಥ ನೀರನ್ನು ಶೇಖರಣೆ ಮಾಡಿ ಇಟ್ಬಿಟ್ಟು ಯೂಸ್ ಮಾಡ್ತಾಯಿದ್ರು. ಸಾಧ್ಯ ಇಲ್ಲ ಕುರುಹುಗಳನ್ನ ಕೂಡ ಸಂಪೂರ್ಣವಾಗಿ ನೋಡ್ಬೋದು. ಫಸ್ಟ್ ಟೈಮ್ ನಾವು ನಿಜವಾದ ಅರಮನೆ ಅವಶೇಷ ಹೇಗಿತ್ತು, ಅರಮನೆ ಇತ್ತು ಅಂತ ನಮ್ಗೆ ಏನಾರು ಕಾಣೋದಾದ್ರೆ ಇಲ್ಲಿ ಕವಲೇದೂರದಲ್ಲಿ ಮಾತ್ರ. ಹೌದಾ? ಯಾಕೆ ನಗರ ನೋಡಕ್ಕಾಗಲ್ಲ. ಅಲ್ಲ, ಕಿತ್ತೂರಲ್ಲಿ ಅರಮನೆ ಇದೆ. ಹೌದು ಹೌದು ಹೌದು. ಇದು ಅಷ್ಟೇ ನಿಮಗೆ, ಅಂದರೆ ಮೇಲ್ಗಡೆ ಎಲ್ಲ ಹಾಳಾಗಿದೆ, ಅದರ ಪ್ಲಾನ್ ಹೇಗಿತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಹೌದಾ? ಪ್ಲಾನ್ ಹೇಗಿತ್ತು, ಏನೆಲ್ಲ ವಸ್ತುಗಳಿದ್ವು ಅಲ್ಲಿ, ಯಾವ ಶೈಲಿಯಲ್ಲಿ ಕಟ್ಟಿದ್ರು, ಅದೆಲ್ಲವೂ ಇಲ್ಲಿ ಗೊತ್ತಾಗತ್ತೆ ನಮಗೆ. ಇಲ್ಲಿ ಕೆಳದಿನ ರೂಪವಿಜಯ ಅಂತ ಬರುತ್ತಲ್ಲ, ಆ ಕೆಳದಿನ ರೂಪವಿಜಯದಲ್ಲಿ ಅವನು ಲಿಂಗಣ್ಣ ಕವಿ ಬರಿತಾನೆ, ವೆಂಕಟಪ್ಪ ನಾಯಕ ಇಲ್ಲಿ ಕೋಟೆ ಎಲ್ಲ ಕಟ್ಟಿದ ಮೇಲೆ 3 ಅಂತಸ್ತಿನ ಅರಮನೆಯನ್ನು ಕಟ್ಟಿದ ಅಂತ. ನಾವೇ ಹೋಗ್ತಿರೋದು 3 ಅಂತಸ್ತಿನ ಅರಮನೆ ಇದು. ಸೊ 3 ಅಂತಸ್ತಿನ ಅರಮನೆ ಈಗ ಸಂಪೂರ್ಣ ನಾಶ ಆಗಿ ಬರೀ ಕಂಬಗಳು ಮಾತ್ರ ಕಾಣ್ತಾ ಇದ್ದಾವೆ. ಅದೇ ಇದು ನೀರಿಂದ ಹೇಳಿದ್ನಲ್ಲ, ಸುಮಾರು ಕಡೆ ಇದೆ ನೀರು, ಆ ಥರದ್ದು ಕೆರೆಗಳು. ಮಳೆಗಾಲದಲ್ಲಿ ನೀರ ಸಂಗ್ರಹಣೆ ಮಾಡಿ ಉಪಯೋಗಿಸ್ತಾ ಇದ್ರು. ಈಗ ಸಾಕಷ್ಟು ಜನ ಇರ್ತಾ ಇದ್ರಲ್ಲ, ನೀರಿನ ಉಪಯೋಗ ಬೇಕಾಗತ್ತೆ. ಹಾಗಾಗಿ ಬಂಡನೆ ಕಲ್ಲು. ಹಾಂ, ಮೆಟ್ಲು ಥರ ಮಾಡ್ಕೊಂಡಿದ್ದಾರೆ ನೋಡಿ. ಹಾಂ, ಜಾಗ ಮೆಟ್ಲು ಥರ ಮಾಡ್ಕೊಂಡಿದ್ದಾರೆ ನೋಡಿ. ಹಾಂ, ಅರಮನೆ ಎಂಟ್ರೆನ್ಸಾ? ಮುಂದೆ ಕಾಣದೆ ಅರಮನೆ ಎಂಟ್ರೆನ್ಸ್.